ಮಾಡೋಕ್ಕೆ ನಮ್ಮ ಯುವಕರನ್ನು ಅವರು ಸೆಳೀತಾ ಇದ್ದಾರೆ ಬೇರೆ ಬೇರೆ ಕಾರಣಗಳಿಗೆ. ಅವರು ಇವತ್ತು ಹಣ, ಹೆಂಡ, ಅಧಿಕಾರದ ಬಲ ಇವೆಲ್ಲ ತೋರಿಸಿ ಏನಪ್ಪ ಅಂದ್ರೆ ರಾಜಕೀಯ ಮೂಲ ಮೌಲ್ಯಗಳಿಗೆ ಏನಿವೆ ಅವನ್ನು ದಮನೀಯವಾಗಿ ಏನಪ್ಪ ಅಂದ್ರೆ ತುಳಿದು ಒಂದೇ ಕುಟುಂಬದವರು ಈ ತಾಲೂಕನ್ನು ಆಳಬೇಕು ಅಥವಾ ಈ ಥರ ಮಟ್ಟಕ್ಕೆ ಇರ್ತಕ್ಕಂಥ ರಾಜಕೀಯ ವ್ಯವಸ್ಥೆಗೆ ಹೋಗಬೇಕು. ಯಾಕಂದರೆ ಸಿಂದಗಿ ನಗರ ಅಂದರೆ ಇತಿಹಾಸ ಇರ್ತಕ್ಕಂಥದ್ದು. ಹಿಂದೆ ಏನಪ್ಪ ರಮಾನಂದರ ತೀರ್ಥಕರೇನು ಇದೇ ನೆಲದಲ್ಲಿ ಇದ್ದಂಥ ವ್ಯಕ್ತಿ. ರಮಾನಂದರ ತೀರ್ಥ ಯಾರು ಅಂತಂದು ಇವತ್ತು ನಾವು ಹುಡುಕಾಡಿದ್ರು ಅವರ ಸ್ಮಾರಕಕ್ಕೆ ಹೋದ್ರ ಸಡಿಗೆ ಸ್ಮಾರಕ ಬಿದ್ದು ಕೊಳೆಯೋಕ್ಕಾಗತ್ತೆ. ಯಾಕಂದ್ರೆ ಪುಣ್ಯ ಪುರುಷರು ನಡೆದಾಡಿದಂಥ ನೆಲದ ಮಾಹಿತಿಯನ್ನು ಇವತ್ತು ಎಲ್ಲರೂ ತಿಳಿಸ್ಬೇಕಾಗಿದೆ. ಯಾಕಂದ್ರೆ ತಿಳ್ಕೊಂಡ್ರೆ ರಮಾನಂದ ತೀರ್ಥರಾಗಿ ನಮ್ಮ ಯುವಕರು ಆಗಬಾರ್ದು ಅನ್ನೋಂಥ ವಿಚಾರಗಳು ಇರ್ಬೋದು ಅವರು. ಹಾಗಾಗಿ ಯಾಕಂದ್ರೆ ಬಹುತೇಕವಾಗಿ ಸಿಂದಗಿ ನಗರದಲ್ಲಿ, ಸಿಂದಗಿ ತಾಲೂಕಿನಲ್ಲಿ ಎಲ್ಲ ಇಲಾಖೆಗಳಲ್ಲಿ ಇವತ್ತು ಲಂಚಾವತಾರ ಇದೆ. ಲಂಚ ಇಲ್ಲದೆ ಯಾವುದೇ ಕೆಲಸಗಳು ಏನೂ ಆಗ್ತಾ ಇಲ್ಲ. ಸ್ವತಃ ನಾನು ಏನಪ್ಪ ತಿಳಿದ ಮಟ್ಟಿಗೆ ಇಲ್ಲಿ ಇರ್ತಕ್ಕ ಚುನಾಯಿತ ಪ್ರತಿನಿಧಿಗಳು ಏನಪ್ಪ ಅದಕ್ಕೆ ಪ್ರೋತ್ಸಾಹ ಆಗಿ ನಿಂತಾರಂತ ಕೆಲವು ಜನ ಹೇಳಿದ್ರು. ನಾನು ಯಾಕಂದರೆ ತಾವು ಒಂದು ಘನ ಇರತಕ್ಕಂಥ ತಮ್ಮ ತಂದೆಯವರು ಏನಪ್ಪ ಭಾಳಷ್ಟು ಘನ ಇರ್ತಕ್ಕಂಥ ಮೌಲ್ಯಯುತ ರಾಜಕಾರಣ ಮಾಡಿದಂಥವ್ರು. ತಾವು ಅದೇ ಹಾದಿಯಲ್ಲಿ ಸಾಕಬೇಕಾಗಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಅದ್ರ ಜೊತೆಯಲ್ಲಿ ಇಲ್ಲಿ ಎಲ್ಲ ಆರೋಗ್ಯ ಇಲಾಖೆಯಲ್ಲಿ, ತೋಟಗಾರಿಕೆ ಇಲಾಖೆಯಲ್ಲಿ, ಪೊಲೀಸ್ ಇಲಾಖೆ ಸೇರಿದಂತೆ ತಹಶೀಲ್ದಾರ್ ಇಲಾಖೆ ಆಗಲಿ ಎಲ್ಲ ಬರ್ತಕ್ಕಂಥ 42 ಇಲಾಖೆಗಳಲ್ಲಿ ಸದ್ಯಕ್ಕೆ ಈ ಕರಪ್ಷನ್ ಏನಪ್ಪ ಅಂದ್ರೆ ಕಡಿಮೆ ಆಗಬೇಕು. ಮತ್ತು ಯುವ ಜನತೆ ಏನಪ್ಪ ಅಂದ್ರೆ ರಾಜಕಾರಣಕ್ಕೆ ಬರಬೇಕು. ಅದು KRS ಪಕ್ಷದ ತಾವು ಕೈ ಜೋಡಿಸ್ರಿ. ಪ್ರಾಮಾಣಿಕವಾಗಿ ನಾವು ಹೇಳ್ತೀವಿ, ಕರ್ನಾಟಕದಲ್ಲಿ ಕನ್ನಡದ ಅಸ್ಮಿತೆಯನ್ನು ಉಳಿಸುವ ಸಲುವಾಗಿ ನಾವು ಬಡದಾಡ್ತಾ ಇರೋದು. ಇಡೀ ಕರ್ನಾಟಕದಲ್ಲಿ KRS ಪಕ್ಷ ಕನ್ನಡದ ಅಸ್ಮಿತೆಯನ್ನು, ಪ್ರಾಮಾಣಿಕತೆಯನ್ನು ಉಳಿಸುವ ಸಲುವಾಗಿ ಹೋರಾಟ ಮಾಡ್ತೀವಿ. ಜಿಲ್ಲಾದ್ಯಂತ ಇದು ಎಚ್ಚರಿಕೆ ಕೊಡಬೇಕಾಗ್ತದೆ. ರಾಜಕೀಯ ಇದ್ರೊಳಗೆ ರಾಜಕೀಯ ತರಕ್ಕೆ ಹೋಗಬೇಡ್ರಿ. ಮತ್ತು ಜಿಲ್ಲಾ ಸಚಿವರಿಗೆ ಇದೊಂದು ನಮ್ಮ ಕಡೆಯಿಂದ ಇದೊಂದು ಸಂದೇಶ ಕೊಡಬೇಕಾಗಿದೆ. ಇವತ್ತು ನೀವೇನು ರಾಜಕೀಯ ಮಾಡಾಕತ್ತೀರಿ, ಇವತ್ತು ಇಲ್ಲಿ ಚೆನ್ನಮ್ಮನ ಅಂತ ಹೇಳ್ತೀರಿ, ತಾಯಿ ಮಗ ಅಂತ ಹೇಳ್ತೀರಿ, ಮತ್ತು ಇಲ್ಲಿ ತಾಯಿ ಮಗನಿಗೆ ಅಗಲಿಸ್ಲಾಕತ್ತೀರಿ. ಇದು ನಿಮ್ಮ ತಾರತಮ್ಯ ಮಾಡಾಕತ್ತೀರಿ. ನೀವು ರಾಯಣ್ಣ ಬೇರೆ, ಚೆನ್ನಮ್ಮ ಬೇರೆ ಮಾಡೋದು ಇವತ್ತಿನ ದಿನ ನೋಡ್ಬೇಕಾಗ್ತದೆ. ಯಾಕಂದ್ರೆ ನೀವು ಬರೀ ಚೆನ್ನಮ್ಮ ಅಷ್ಟೇ ನೆನಪು ಬಂದರು, ನಿಮಗೆ ರಾಯಣ್ಣ ನೆನಪು ಬರಿಲ್ಲ. ನಿಮಗೆ ಸಾಕಷ್ಟು ಮಾಧ್ಯಮಗಳಲ್ಲಿ ನೋಡ್ತಿರ್ತೇವೆ ನಾವು. ಜಿಲ್ಲಾ ಸಚಿವರು ಏನು ಮಾತಾಡ್ಯಾರ ಏನಿಲ್ಲ ಅಂತ ನಾವು ನೋಡ್ತಿರ್ತೇವೆ. ಏನು ಹೇಳಬೇಕು ಅಲ್ಲ, ರಾಯಣ್ಣಗೆ ಬೇರೆ ಚೆನ್ನಮ್ಮಗೆ ಬೇರೆ ಮಾಡೋರು. ನೀವು ಎಲ್ಲರ ಮುಂದೆ ಹೇಳ್ತೀರಿ ರಾಯಣ್ಣ ಚೆನ್ನಮ್ಮ ತಾಯಿ ಮಗ ಇದ್ದಂಗೆ ಅಂತ ಹೇಳ್ತೀರಿ. ಇವತ್ತು ನಿಮ್ಗೆ ಸಚಿವರಿಗೆ ನೆನಪು ಬರಲಿಲ್ಲ, ಶಾಸಕರಿಗೆ ನೆನಪು ಬರಲಿಲ್ಲ, ನಿಮ್ಗೆಲ್ಲರಿಗೆ ಏನು ಕಣ್ಣು ಮುಚ್ಕೊಂಡು ಕೂತೀರಿ. ಎಲ್ಲದಕ್ಕೂ ನಾವು ಇದು ನಮ್ಮದು ಇದೊಂದು ಸಂದೇಶ, ಮುಂದಿನ ನಿರ್ಮಾಣದಲ್ಲಿ ದೊಡ್ಡ ಹೋರಾಟ ಮಾಡ್ತೀವತ್ತಂದು ಇವತ್ತು ನಮ್ಮ ಇದೊಂದು ಜಿಲ್ಲಾ ಮನವಿ ಕೂಡ ಆಗತ್ತೇವೆ. ಮುಂದಿನ ನಿರ್ಮಾಣ ಆಗಲೇಬೇಕು. ವಿಶೇಷವಾಗಿ